ಹಲೋ ಸ್ನೇಹಿತರೆಲ್ಲರಿಗೂ ನನ್ನ ಹೊಸ ವಿಡಿಯೋಗೆ ಸ್ವಾಗತ. ಹಾಗೆ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಒಂದು ಬುಟ್ಟಿ ತೊಗೊಂಡಿನಿ. ಒಂದು ಕಡೆದಾಗ ಸ್ವಲ್ಪ ಶೇಂಗಾ ಹುರಿ ಹಾಕತ್ತೀನಿ. ಯಾಕೆ ಶೇಂಗಾ ಹುರಿ ಹಾಕತ್ತೀನಿ ಅಂದ್ರೆ ಹಾಗಲಕಾಯಿ ಅಡ್ಗಾಯಿ, ಬದನೆಕಾಯಿ ಅಡ್ಗಾಯಿ, ಡಬ್ಬು ಮೆಣಸಿನ್ಕಾಯಿ ಅಡ್ಗಾಯಿ, ಹೀರೆಕಾಯಿ ಅಡ್ಗಾಯಿನ ಕೇಳಿದ್ದೀರಾ, ಬೆಂಡೆಕಾಯಿ ಅಡ್ಗಾಯಿನ ಕೇಳಿದ್ದೀರಾ. ಇದು ತುಂಬ ಒಳ್ಳೆ ಸ್ಪೆಷಲ್ ರೆಸಿಪಿ. ಆಮೇಲೆ ಬೆಂಡೆಕಾಯಿ ಹೆಲ್ತಿಗೆ ತುಂಬ ಒಳ್ಳೆಯದು. ಸೊ ಅದರ ಸಲುವಾಗಿ ಅದರ ಪಲ್ಯ ಹೆಂಗೆ ಮಾಡೋದು ಅಂತ ಹೇಳ್ತೀನಿ. ಯಾವಾಗಲೂ ಅದರದ್ದು ಒಂದೇ ಪಲ್ಯ ಮಾಡಿ ಬೇಸರ ಆಗಿದ್ದರೆ ಇದನ್ನು ಟ್ರೈ ಮಾಡಿ ನೋಡಿ. ಮೊದಲಿಗೆ ಶೇಂಗಾನ ಚೆನ್ನಾಗಿ ಹುರ್ಕೊಂಡು ಪೌಡರ್ ಮಾಡಿಟ್ಕೋಬೇಕು. ಸೊ ಆಮೇಲೆ ನಾನು ಇಲ್ಲಿ ಏನೇನು ಹೇಳ್ತೀನಿ ಅದನ್ನು ನೀವು ಕೂಡ ಒಂದು ಸಲ ಫಾಲೋ ಮಾಡಿದ್ರೆ ತುಂಬ ಈಸಿಯಾಗಿ ಪಲ್ಯ ರೆಸಿಪಿನ ಮಾಡ್ಬೋದು. ಸೊ ನನ್ನ ಯೂಟ್ಯೂಬ್ಗೆ ವಿಸಿಟ್ ಮಾಡಿದ್ದಕ್ಕೆ ಧನ್ಯವಾದಗಳು. ನೋಡಿ, ಶೇಂಗದ ಕಾಳನ್ನ ಹುರ್ಕೊಂಡಿದ್ದೀನಿ ಚೆನ್ನಾಗಿ. ಒಂದು ಸ್ವಲ್ಪ ಕಪ್ಪು ಕಲೆ ಬರಬೇಕು, ಸ್ವಲ್ಪ ಅದರಷ್ಟು ಹುರ್ಕೋಬೇಕು ಚೆನ್ನಾಗಿ ಕಂಪ್ಲೀಟಾಗಿ. ನೋಡಿ, ನಾನಿಲ್ಲಿ ಕಾರೆಳ್ಳು ತೋರಿಸಿದ್ದೀನಿ. ಕಾರೆಳ್ಳನ್ನ ಎಣ್ಣೆಯಲ್ಲಿ ಕಾರೆಳ್ಳನ್ನ ಸ್ವಲ್ಪ ಹುರ್ಕೊಂಡು ಅದನ್ನು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಹುರ್ಕೊಂಡು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಕಾರೆಳ್ಳನ್ನ ಪೌಡ್ರ್ ಮಾಡೋದು ತೋರಿಸಿಲ್ಲ ನಾನು, ಶೇಂಗಾನ ಅಷ್ಟೇ ಪೌಡ್ರ್ ಮಾಡಿ ತೋರಿಸ್ಕೊಂಡಿದ್ದೀನಿ. ಕಾರೆಳ್ಳನ್ನ ಪೌಡ್ರ್ ಮಾಡೋದು ತುಂಬ ಈಸಿ ಇದೆ. ನಾನು ಹೇಗೆ ಇವಾಗ ಶೇಂಗಾ ಹುರ್ಕೊಂಡಲ್ಲ ಅದೇ ಥರನ ಅದನ್ನು ಕೂಡ ಹುರ್ಕೊಂಡು ಪೌಡರ್ ಮಾಡಿ ಇಟ್ಕೋಬೇಕು. ಸೊ ಈ ಶೇಂಗಾಕ್ಕೆ ಸ್ವಲ್ಪ ಕಾಯಿನ ಹಾಕ್ತಾಯಿದ್ದೀನಿ, ಹಸಿ ಕಾಯಿ, ಸ್ವಲ್ಪ ಉಪ್ಪು. ನಾನು ಎಲ್ಲನೂ ಇಲ್ಲೇ ಅಂದರೆ ಮಿಶ್ರಣ ಹೆಂಗೆ ಮಾಡ್ಕೋದು ಅಂತ ಇಲ್ಲೇ ಹೇಳ್ಕೊಡ್ತೀನಿ. ಸ್ವಲ್ಪ ಮಸಾಲೆ ಖಾರ, ಹೋಮ್ ಮೇಡ್ ಮಸಾಲ ಖಾರ, ನೀವು ಬೇರೆ ಖಾರ ಹಾಕ್ತಿದ್ರೆ ಹಾಕ್ಬೋದು. ಸ್ವಲ್ಪ ಧನಿಯಾ ಪೌಡರ್, ಜೀರಿಗೆ ಪೌಡರ್, ಸ್ವಲ್ಪ ಕಲರ್ ಸಲುವಾಗಿ ಅರಿಶಿಣ ಪುಡಿ. ಮೊದಲಿಗೆ ಸ್ವಲ್ಪ ಮಿಕ್ಸಿಗೆ ಹಾಕ್ಕೋಬೇಕು. ಹಾಕ್ಕೊಂಡು ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಕಂಪ್ಲೀಟಾಗಿ ಇಷ್ಟು ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೋಬೇಕು. ನೋಡಿ, ಇದು ರೆಡಿಯಾಗಿದೆ. ಇವಾಗ ಬೆಂಡೆಕಾಯಿನ ಹೆಂಗೆ ಕಟ್ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ನೋಡಿ. ಆ ಕಡೆ ಈ ಕಡೆ ಬೆಂಡೆಕಾಯಿ ಕಟ್ ಮಾಡಬೇಕು. ಆ ಕಡೆ ಈ ಕಡೆ ಎರಡು ಕಟ್ ಮಾಡಿಬಿಟ್ಟು ನೋಡಿ ಈ ಥರ ಕಟ್ ಮಾಡಿಟ್ಕೊಂಡು ಈ ಕಡೆ ಮೊದಲು ಫ್ರೈ ಮಾಡ್ಕೋಬೇಕು. ನೋಡಿ ಯಾವ ಥರ ಕಟ್ ಮಾಡಿದ್ದೀನಿ ಅಂದರೆ ಒಂದರಲ್ಲಿ 2 ಕಟ್ ಮಾಡಿ 4 ಭಾಗ ಮಾಡ್ಕೊಂಡಿದ್ದೀನಿ. ಅಂದರೆ ಪೂರ್ತಿ ಕಂಪ್ಲೀಟಾಗಿ ಕಟ್ ಮಾಡಿಲ್ಲ. ನಾವು ಬದನೆಕಾಯಿ ಅಡ್ಗಾಯಿಗೆಲ್ಲ ಕಟ್ ಮಾಡ್ಕೋತೀವಲ್ಲ ಅದೇ ಥರನೇ ಕಟ್ ಮಾಡ್ಕೋಬೇಕು. ಇವಾಗ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು, ಅಂದರೆ ತುಂಬ ಚೆನ್ನಾಗಿ ಪಲ್ಯ ಆಗುತ್ತೆ. ಅದು ಹಸಿದು ಎಲ್ಲ ನಾತ ಹೋಗಿ ಬರಬೇಕಲ್ಲ. ಸೊ ಆವಾಗಲೇ ರುಬ್ಕೊಂಡಿದ್ದೇವಲ್ಲ ಅದನ್ನು ನಾನು ಪ್ಲೇಟ್ನಲ್ಲಿ ಹಾಕಿದ್ದೀನಿ. ಆಮೇಲೆ ಖಾರ ಪೌಡರ್ ಮುಂಚೆನೇ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಸೊ ಅದನ್ನು ಕೂಡ ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ. ಎರಡು ಸರಿಯಾಗಿ ಇವಾಗ ಮಿಕ್ಸ್ ಮಾಡಬೇಕು. ಕೂಡ ಒಂದು ಸಾರಿ ಮನೆಯಲ್ಲೇ ಟ್ರೈ ಮಾಡಿ ಹೇಳಿ ಹೇಗಾಗಿದೆ ಅಂತ. ಸೊ ಇವಾಗ ಬೆಂಡೆಕೊಂಡು ಸ್ವಲ್ಪ ತಾರಕ್ಕೆ ಬಿಟ್ಟಿದ್ದೀನಿ, ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ನಾನು ಇಲ್ಲಿ ಅದು ನಾವೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಬೆಂಡೆಕಾಯಿ ಮಧ್ಯೆ ಹಾಕಬೇಕು. ನೋಡಿ, ಅದೇ ಥರ ಎಲ್ಲವನ್ನು ತುಂಬ್ಕೋಬೇಕು. ಎಲ್ಲ ಥರ ಪಲ್ಯನೂ ಟ್ರೈ ಮಾಡಿ ನೋಡಿದ್ದೀರ. ಇದೂ ಹೊಸ ನೋಡಿ. ಬೆಳಗ್ಗೆ ಎದ್ದ ಕೂಡಲೇ ಟಿಫನಿಗೆ ಏನು ಪಲ್ಯ ಮಾಡಬೇಕು, ಬೆಳಗ್ಗೆ ನಾಷ್ಟ ಏನು ಮಾಡಬೇಕು, ಲಂಚಿಗೆ ಏನು ಮಾಡಬೇಕು, ಮಕ್ಕಳಿಗೆ ಬ್ರೇಕ್ಫಾಸ್ಟ್ಗೆ ಏನು ಮಾಡಬೇಕು, ಲಂಚ್ ಬಾಕ್ಸ್ಗೆ ಮತ್ತು ಶಾರ್ಟ್ ಬ್ರೇಕಿಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀರಲ್ವ. ಇದು ಒಂದು ರೆಸಿಪಿನ ಕೂಡ ಕಟ್ಟಿ ನೋಡಿ, ಮಕ್ಕಳು ತುಂಬ ಇಷ್ಟಪಡ್ತಾರೆ. ಇವಾಗ ಒಗ್ಗರಣೆ ಹಾಕೋದು ಹೆಂಗಂತ ಹೇಳ್ಕೊಡ್ತೀನಿ ನೋಡಿ. ಮೊದಲನೇದಾಗಿ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ. ಆ ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು
ಜೀರಿಗೆ, ಸಾಸಿವೆ, ಕರಿಬೇವು, ಕೊತ್ತಂಬರಿ ಹಾಕ್ಕೊಂಡು ನಾನು ಬೆಂಡೆಕಾಯಿನ ತುಂಬ್ಕೊಂಡಿದ್ದೀನಲ್ವ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಾಕತ್ತೀನಿ. ಆಮೇಲೆ ನಾನು ಇನ್ನೊಂಚೂರು ಪೌಡ್ರ್ ಉಳಿದಿತ್ತಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡಿಬಿಟ್ಟಿದ್ದೀನಿ. ಎಣ್ಣೆಯಲ್ಲಿ ಒಂದು 2 ನಿಮಿಷ ಕುದಿಯೋಕೆ ಬಿಡಿ. ಮಿನಿಮಮ್ 1 ನಿಮಿಷ ಆದರೂ ಬಿಡಬೇಕು, ಸ್ವಲ್ಪ ಚೆನ್ನಾಗಿ ಅದು ಕುದಿಬೇಕು. ನೋಡಿ, ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಕುದಿಯೋಕೆ ಬಿಡ್ರಿ. ಆಮೇಲೆ ಇವಾಗ ನೀರನ್ನ ಹಾಕ್ಕೊಳ್ಳಿ. ನಿಮಗೆ ಬೇಕು ಅಂದರೆ ಅನ್ನದಲ್ಲಿ ಕೂಡ ಬೇಕು ಅಂದರೆ ಸ್ವಲ್ಪ ಮಾಡ್ಕೊಳ್ಳಿ. ಬೇಡ ನಮಗೆ ಪಲ್ಯ ಅಷ್ಟೇ ಬೇಕು ಅಂದರೆ ರೊಟ್ಟಿ ಜೋಡಿ ಚಪಾತಿ ಜೋಡಿ ಅಷ್ಟೇ ಬೇಕು ಅಂದರೆ ಸ್ವಲ್ಪ ಗಟ್ಟಿ ಮಾಡಿ ನೋಡ್ಕೊಳ್ಳಿ. ಸೊ ನಾವು ಸಾಂಬಾರು ಮಾಡೋ ಪಲ್ತಿನ ಇದನ್ನೇ ಸ್ವಲ್ಪ ಅಳಿಸಾಗಿ ಮಾಡಿಕೊಂಡು ಅನ್ನದ ಜೋಡಿ ಹಚ್ಕೊಂಡು ತಿಂದರೂ ಕೂಡ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಸ್ವಲ್ಪ ಕುದಿಸ್ಬೇಕು ಚೆನ್ನಾಗಿ, ಬೆಂಡೆಕಾಯಿ ಎಲ್ಲ ಕುದಿಬೇಕಲ್ವ. ಸೊ ಅದ್ರ ಸಲುವಾಗಿ ಸ್ವಲ್ಪ ಜಾಸ್ತಿ ಹೊತ್ತು ಕುದಿಸಿ. ನೋಡಿ, ಕುದಿಸಾದ್ಮೇಲೆ ಫೈನಲಿ ರೆಡಿಯಾಗಿದೆ. ನಾನು ಒಂದು ಡಬ್ಬಕ್ಕೆ ಹಾಕ್ಕೊಂಡಿದ್ದೀನಿ, ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ. ತುಂಬ ಪೇಷನ್ಸಿಂದ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನೀವು ಒಂದು ಸಾರಿ ನಮ್ಮ ವಿಡಿಯೋನ ಇಷ್ಟಪಡಿ. ಹಾಗೆ ಎಲ್ಲರಿಗೆ ಧನ್ಯವಾದಗಳು.